ಅಯ್ಯೋ, ಈ ಫೋನ್ ಕೆಲಸನೇ ಮಾಡ್ತಿಲ್ವಲ್ಲ. ಈ ಫೋನ್ ರೌಡಿದ. ಫೋನ್ ಮೇಲೆ ಏನೋ ರಂಗೋಲಿ ಹಾಕಿದ್ರೆ ಕೆಲಸ ಮಾಡುತ್ತೇನೋ. ಅದೇನದು? ಅವನ್ ಹೇಗ್ ಬಾರ್ದ? ಹಲೋ ಹಲೋ, ಹಲೋ, ಯಾರು ಮಾತಾಡ್ತಿರೋದು? ರಾಹುಲ್ ಅವರೇ. ಸರ್ಸು? ಹೌದು, ನಾನೇ. ಸರ್ಸು ಎಲ್ಲಿದ್ಯಾ ಸರ್ಸು? ನಿನಗೋಸ್ಕರ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ನಂಗೆ ಇಲ್ಲಿ ತುಂಬಾ ಭಯ ಆಗ್ತಿದೆ ರಾಹುಲ್ ಅವರೇ. ಹೌದಾ? ಎಲ್ಲಿದ್ಯಾ ಅಂತ ಹೇಳು ಸರ್ಸು. ಗೊತ್ತಿಲ್ಲ ನನ್ಗೆ. ಅಮ್ಮವ್ರಿಗೆ ಔಷಧಿ ಕೊಟ್ಟು ನಿಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಯಾರೋ ರೌಡಿಗಳು ನಂಗೆ ಪ್ರಜ್ಞೆ ತಪ್ಪಿಸಿ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನ್ ಸರ್ಸು, ರೌಡಿಗಳ? ಹೌದು ರಾಹುಲ್ ಅವರೇ, ನನ್ನನ್ನು ಅವರೇ ಇಲ್ಲಿ ಕೂಡ ಹಾಕಿದ್ದಾರೆ. ಇವ್ರ ಮಾತು, ಇವ್ರ ನೋಟ ನಂಗೆ ತುಂಬಾ ಭಯ ಆಗ್ತಿದೆ. ನೀವು ಬೇಗ ಬಂದ್ಬಿಡಿ. ಸರ್ಸು, ನೀನ್ ಅಳ್ಬೇಡ ಸರ್ಸು. ಸರ್ಸು, ನೀನ್ ಎಲ್ಲಿದ್ಯಾ ಅಂತ ಗೊತ್ತಿಲ್ಲದೆ ನಾನು ಅಲ್ಲಿಗೆ ಬರೋಕ್ಕಾಗೋದಿಲ್ಲ. ಸರ್ಸು, ಸರ್ಸು, ನಿನ್ಗೆ ಹೊರಗಡೆ ಏನಾದರೂ ಕಾಣಿಸ್ತಾ ಇದೆಯಾ? ಬಸ್ ಸ್ಟ್ಯಾಂಡ್, ಫ್ಯಾಕ್ಟ್ರಿ ಅಥವಾ ಏನಾದರೂ ಕಾಣಿಸ್ತಾ ಇದೆಯಾ? ಯಾವ್ದಾದ್ರು ಬಿಲ್ಡಿಂಗ್ ಇದೆಯಾ? ಸರ್ಸು, ಹೇಳು ಸರ್ಸು. ಇಲ್ಲ ರಾಹುಲ್ ಅವರೇ, ಹೊರಗಡೆ ನೋಡಕ್ ಆಗ್ದಿರೋ ತರ ನನ್ನನ್ನ ಇಲ್ಲಿ ಕೋಣೆಯಲ್ಲಿ ಕೂಡ ಹಾಕಿದ್ದಾರೆ. ಓಹ್ ಗಾಡ್, ಈಗ ಲೊಕೇಶನ್ ಹೇಗೆ ಕಂಡು ಹಿಡಿಯೋದು? ಸರ್ಸು, ಆ ಫೋನಿಂದಾನೇ ನೀನ್ ನನಗೆ ಒಂದು ಲೊಕೇಶನ್ ಕಳಿಸು. ಅದೇ ಈಗ ನೀನಿರೋ ಜಾಗ. ಹೌದಾ ರಾಹುಲ್ ಅವರೇ, ಹೇಗೆ ಕಳಿಸೋದು? ಸರ್ಸು, ನಾನು ಹೇಳೋದನ್ನ ಮೊದಲು ಗಮನ ಇಟ್ಟು ಕೇಳಿಸ್ಕೊ. ಹಾ ಸರಿ, ಹೇಳಿ.
ಫೋನ್ ಕಾಣಿಸ್ತಿಲ್ಲ. ನೀವೇನಾದ್ರೂ ನೋಡಿದ್ರಾ? ಲೇ, ಆ ಹುಡುಗಿನ ರೂಮಲ್ಲಿ ಕೂಡ ಹಾಕ್ಬೇಕಾದ್ರೆ ಅಲ್ಲೇ ಬಿದ್ದಿರ್ಬೇಕು. ಹೋಗ್ ನೋಡಲು. ರಾಹುಲ್ ಅವರೇ, ಕಳಿಸ್ತೆ ರಾಹುಲ್ ಅವರೇ, ಬಂತ? ಯಾ ಬಂತು ಸರ್ಸು. ಬೇಗ ಬಂದ್ಬಿಡಿ ರಾಹುಲ್ ಅವರೇ. ಸರ್ಸು, ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಸರಿ. ಏಯ್, ನನ್ ಫೋನ್ ನೋಡಿದ್ಯಾ? ಏಯ್, ಇಲ್ಲಿದೆ. ನೀವ್ ಹೇಳ್ದಾಗ ಮಾಡಿದ್ರೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಯಾಕೆ ಕಷ್ಟ ಕೊಡ್ತಿದ್ದೀರಾ? ಬೇಗ ಹೋಗ್ಬೇಕು ಅಂತ ನಮಿಗೂ ಅನ್ನಿಸ್ತಿದೆ. ಆದ್ರೆ ಏನ್ ಮಾಡೋದು, ಎಲ್ಲದಕ್ಕೂ ಸಮಯ ಬರ್ಬೇಕಲ್ಲ. ಸಮಯ ಅಲ್ವೋ? ನಿಮ್ಮನ್ನ ಹುಡ್ಕೊಂಡು ಸಾವೇ ಬರ್ತಿದೆ. ಎಣ್ಣೆ ಜಾಸ್ತಿ ಆದ್ರೆ ಮಾತು ಸೋದಲ್ಬೋದು. ನಾನು ಹೋಯ್ತೀನ್ರೋ. ಆಲ್ ದ ಬೆಸ್ಟ್. ರೈಟ್. ರಾಹುಲ್ ಅವರೇ, ನೀವಿನ್ನೂ ಎಷ್ಟು ದೂರ ಇದ್ದೀರೋ? ಯಾವಾಗ ಬರ್ತೀರೋ? ಇವ್ರ ಮಾತೆಲ್ಲ ಕೇಳ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ನೀವು ಬೇಗ ಬನ್ನಿ ರಾಹುಲ್ ಅವರೇ, ಬೇಗ ಬನ್ನಿ. ಮಾಡ್ತಿದ್ಯಾ? ಹತ್ರ ಬರ್ಬೇಡ, ಹೋಗೋ. ಸ್ವಲ್ಪ ಕುಡ್ದಿದ್ದೀನಿ, ಕೋಪ ಮಾಡ್ಕೋಬೇಡ. ಬಾ. ಬಿಡ, ಬಾರ. ನನ್ನನ್ನ ಸಾಯಿಸ್ಬಿಡ್ತೀನಿ ನಿನ್ನ.
ಇದ್ಯಾವುದು ಹೊಸ ನಂಬರು? ಇಲ್ಲಿ ನೋಡ್ರು. ಯಾರಿಗೋ ಫೋನ್ ಕೂಡ ಮಾಡಿದಾಳ್ ಕಣೋ. ಅವ್ರು ಪೊಲೀಸ್ನವ್ರಿಗೆ ಫೋನ್ ಮಾಡ್ದೇನೆ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಏನೋ. ಎಲ್ಲ ಪೊಲೀಸಾ? ಹೌದು ಕಣೋ. ಇಲ್ಲಿಗೇನಾದರೂ ಪೊಲೀಸ್ ಬಂದುಬಿಟ್ರೆ ನಾವು ಮಾಡಿರೋ ತಪ್ಪೆಲ್ಲ ಗೊತ್ತಾಗ್ಬಿಡುತ್ತೆ. ಜೀವನ ಪೂರ್ತಿ ಜೈಲಲ್ಲೇ ಇರಬೇಕಾಗುತ್ತೆ. ಏನೋ ಹಿಂಗಾಗೋಯ್ತು. ಇವಾಗ ಏನರೋ ಮಾಡೋದು? ಏಯ್, ಮೊದಲು ನೀನು ಹೋಗಿ ಅಣ್ಣನ್ ಕರೆದು ಬರೋ. ಅದಕ್ಕೂ ಮೊದಲು ಅವಳು ಕಳಿಸಿರೋ ಮೆಸೇಜ್ನ ಡಿಲೀಟ್ ಮಾಡು. ಡಿಲೀಟ್ ಮಾಡ್ತೀನಿ. ಹೇ, ಮೊದಲು ಅಣ್ಣಂಗೆ ಹೇಳೋಣ ಬನ್ನಿ. ಬಾ. ಅಯ್ಯೋ ಮೆಸೇಜ್ ಯಾಕೆ ಡಿಲೀಟ್ ಆಗಿದೆ? ಅಂದ್ರೆ ಸರಸು ನನಗೆ ಮೆಸೇಜ್ ಕಳಿಸಿದ ಅವ್ರಿಗೆ ಏನಾದರೂ ಗೊತ್ತಾಗಿದೆಯಾ? ಅಣ್ಣ, ಬಿಡು. ನೀವೆಷ್ಟೇ ಟ್ರಿಕ್ ಮಾಡಿದ್ರು ಕೆಲಸ ಮುಗಿಯೋವರೆಗೂ ಬಾಗಿಲು ತೆಗಿಯಲಕಂಡ್ರು. ತೆಗಿಯಲಕಂಡ್ರು. ಕೋಪ ಬರ್ಸ್ಬೇಡ. ಪೊಲೀಸ್ ಅವರ ಅಯ್ಯೋ ಯಾಕ್ರೋ ಇಷ್ಟು ಗಲಾಟೆ ಮಾಡ್ತಿದ್ದೀರಾ? ಏನಾಯ್ತು? ಪೊಲೀಸವ್ರು ಹೇಗೆ ಬರ್ತಾರೆ? ಅಣ್ಣ, ಆ ಹುಡುಗಿ ನಮಗೆ ಯಾರಿಗೂ ಗೊತ್ತಾಗ್ದಂಗೆ ಈ ಲೊಕೇಶನ್ ಕಳಿಸಿದಾಳಣ್ಣ. ಅದೇ ನಂಬರ್ಗೆ ಫೋನ್ ಕೂಡ ಮಾಡಿದಾಳೆ. ಇವತ್ತು ನಾವು ಬಿಟ್ರೆ ಇನ್ಯಾವತ್ತೂ ಸಿಗಲ್ಲ. ಅದಕ್ಕೆ ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ನಾನಲ್ಲೆಲ್ಲೋ ಯೂಟರ್ನ್ ತಗೋಬೇಕು ಅನ್ಸುತ್ತೆ. ಎಸ್, ನಾನು ಅಲ್ಲಿವರೆಗೂ ಹೋದ್ರೆ ಅಲ್ಲಿ ಸರಸ್ಸು ಸಿಗೋ ಚಾನ್ಸಸ್ ಇರುತ್ತೆ. ಹಲೋ ಇನ್ಸ್ಪೆಕ್ಟರ್. ಹೇಳಿ ಸರ್. ಸರ್, ನನಗೆ ಒಂದು ನಂಬರಿಂದ ಲೊಕೇಶನ್ ಬಂದಿದೆ. ಆ ನಂಬರ್ ನಿಮಗೆ ಶೇರ್ ಮಾಡ್ತೀನಿ. ಆ ನಂಬರ್ ಲೊಕೇಶನ್ ಎಲ್ಲಿದೆ ಅಂತ ಚೆಕ್ ಮಾಡಿ ಹೇಳೋಕ್ಕಾಗತ್ತಾ? ಹಾಗೆ ಆಗಲಿ ಸರ್. ಒಂದು 5 ನಿಮಿಷ ವೆಯ್ಟ್ ಮಾಡಿ. ಓಕೆ ಸರ್. ಹಲೋ ರಾಹುಲ್. ಸರ್ ಹೇಳಿ ಸರ್. ಲೊಕೇಶನ್ ನಿಮಗೆ ವಾಟ್ಸ್ಆಪ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬಹುದು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ತಡೆಯೋದು ಸಾಧ್ಯನೇ ಇಲ್ಲ. ತಪ್ಪಿಸ್ಕೊಳಕ್ ಬೇರೆ ದಾರಿ ಇಲ್ಲ. ಪಾಪ, ನಂಗೋಸ್ಕರ ರಾಹುಲ್ ಅವರು ಹುಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ನನ್ನ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ನಾನು ಇಲ್ಲೇ ಇದ್ದೀನಿ ಅನ್ನೋ ವಿಷಯ ರಾಹುಲ್ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಏನ್ ಮಾಡ್ಲಿ?
ಭಗವಂತ ನೀನೇ ಕಾಪಾಡು. ಏನ್ ಮಾಡ್ಲಿ? ಏನ್ ಮಾಡೋದಪ್ಪ? ಏನ್ ಬರೀಲಿ? ಏನ್ ಬರೀಲಿ? ಹೀಗೆ ಏನ್ ಬರೀಲಿ? ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ಕೊಂಡಿದ್ವಿ, ಆದ್ರೆ ನೀನ್ ನನ್ಗೆ ಅವಕಾಶ ಕೊಡೋ ತರ ಕಾಣಿಸ್ತಿಲ್ಲ. ನಡಿಯೇ. ಬಂದ್ರೋ? ಬಿಡು ನನ್ನ. ಅಣ್ಣ ಈ ಕಡೆ ಹೋಗೋಣ. सरसू 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 ಎಲ್ಲಿದ್ಯಾ? सरसू सरसू ಕಳಿಸಿದ ಲೊಕೇಶನ್ ಇದೆನಾ? ಆದ್ರೆ ಇಲ್ಲಿ ನೋಡಿದ್ರೆ ಯಾರು ಇಲ್ವಲ್ಲ. ಒಂದ್ ವೇಳೆ ನಾನೇನಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡ. सरसू ಇದನ್ನ ಬರೆದಿರೋದು ಸರಸುನೆ. ಅಂದ್ರೆ ನನ್ನ ಸರಸು ಇಲ್ಲೇ ಎಲ್ಲೋ ಇದ್ದಾಳೆ. ಆದ್ರೆ ಇಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ನನಗೆ ಸರಸು ಲೊಕೇಶನ್ ಕಳಿಸಿರೋದು ಅವ್ರಿಗೆ ಗೊತ್ತಾಗಿ ಅವಳನ್ನ ಬೇರೆ ಯಾವ್ದಾದ್ರು ಜಾಗಕ್ಕೆ ಕರ್ಕೊಂಡು ಹೋಗಿದಾರ? ಅವರು ಖಂಡಿತವಾಗ್ಲೂ ತುಂಬಾ ದೂರ ಹೋಗಿರೋದಿಲ್ಲ. ನೀನ್ ಲೊಕೇಶನ್ ಕಳ್ಸಿದ್ದ ಅವನ್ಗೇನಾ? ಅವನೇ ಅಣ್ಣ. ಈ ಹೀರೋಯಿನ್ಗೋಸ್ಕರ ಹೀರೋ ತರ ಬಂದಿದ್ದಾನೆ. ಈ ಹೀರೋಯಿನ್ ನನಗ್ ಸ್ವಂತ ಕಣೋ, ಯಾರಿಗೂ ಬಿಟ್ಕೊಡೋದಿಲ್ಲ. ರಾಹುಲ್ ಅವರೇ, ನಂಗೆ ತುಂಬಾ ಭಯ ಆಗ್ತಿದೆ. ನಿಮ್ಮನ್ನೊಂದ್ಸಲ ನೋಡ್ಬೇಕನ್ನಿಸ್ತಿದೆ. ಒಂದ್ಸಲ ನೋಡ್ಬೇಕು.
ಈ ಫೋನ್ ಹೊರಗಡೆ ಎಸೆದ್ರೆ ಏನಾದರೂ ಸರಿ, ಕಾರ್ ನಿಲ್ಲಿಸ್ತಾರೆ, ಆಗ ನಾನು ತಪ್ಪಿಸ್ಕೋಬೋದು. ಲೋ ಮಗ, ಗಾಡಿ ನಿಲ್ಸೋ. ಏನಾಯ್ತು? ನನ್ನ ಫೋನ್ ಬಿಸಾಕ್ಬಿಟ್ಲು ಕಣೋ ಇವಳು. ಹಿಂದೆ ಬರ್ತಿರೋ ಹೀರೋ ಕೈಗೆ ಸಿಕ್ಕಾಕೊಂಡ್ರೆ ನಮ್ ಕತೆ ಮುಗೀತು ಕಣೋ. ಆ ಫೋನಲ್ಲೇ ಅವಳು ವಿಡಿಯೋ ಕೂಡ ಇದೆ ಕಣೋ. ಅದಿಲ್ಲ ಅಂದ್ರೆ ಮೇಡಮ್ ನಮ್ಮನ್ನ ಸಾಯಿಸ್ಬಿಡ್ತಾರ ಅಷ್ಟೇ. ಕಾರ್ ನಿಲ್ಸೋ. ಲೈ, ನೀನ್ ಇವಳ ಜೊತೆನೇ ಇರೋ. ಇವಳೇನಾದ್ರು ತಪ್ಪಿಸ್ಕೊಳ್ಳೋ ಟ್ರೈ ಮಾಡಿದ್ರೆ ಯೋಚನೆ ಮಾಡ್ಬೇಡ, ಇವಳನ್ನ ಸಾಯಿಸ್ಬಿಡು. ಆಯ್ತು ಅಣ್ಣ. ಎಲ್ಲ ಕಡೆ ಹುಡುಕ್ರೋ. ಅಣ್ಣ ಅಲ್ಲೇ ಇದೆ ನೋಡೋಣ, ಅಲ್ಲೇ ನಿನ್ ಪಕ್ಕನೇ. ಅಣ್ಣ, ಆ ಹುಡುಗಿ ತಪ್ಪಿಸ್ಕೊಂಡು ಓಡೋಗ್ತಿದ್ದಾಳೆ. ಇವಳು ಮತ್ತೆ ತಪ್ಪಿಸ್ಕೊಂಡ್ಲು. ಈ ಸರಿ ಅವಳನ್ನ ಉಳಿಸ್ಲೇಬಾರ್ದು. ಬನ್ರೋ, ಬೇಗ ಬನ್ರೋ. ಕಂಡೀಷನ್ ಸದ್ಯದಲ್ಲಿ ಸ್ಟೇಬಲ್ ಆಗಿದೆ, ನಥಿಂಗ್ ಟು ವರಿ. ಮೆಡಿಸಿನ್ಗೆ ಮೇಡಮ್ ಅವರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಆಗ್ತಿದ್ದಾರೆ. ಡಾಕ್ಟರ್, ಯಾವಾಗ ಪ್ರಜ್ಞೆ ಬರುತ್ತೋ ಅಂತ ಏನಾದರೂ ಹೇಳಕ್ಕಾಗತ್ತಾ? ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ ಸರ್, ಆದ್ರೆ ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ನಾನು ಬೇಡ್ಕೋತೀನಿ. ಸರ್ಸೋರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್?
ವಾಗ್ದೇವಿ ಪರಿಸ್ಥಿತಿ ಸರಿಯಾಗ್ತಿದ್ರು ಕೂಡ ನಮಗೋಸ್ಕರ ಕಷ್ಟಪಡ್ತಿರೋ ಸರ್ಸುಗೆ ಏನಾಗುತ್ತೋ ಏನೋ ಅನ್ನೋ ಭಯ, ಟೆನ್ಷನ್ ತುಂಬಾ ಹೆಚ್ಚಾಗ್ತಿದೆ ತೇಜ. ಡ್ಯಾಡ್ ಪ್ಲೀಸ್, ಮತ್ತೆ ನೀವು ಹೀಗೆ ಮಾತಾಡಿದ್ರೆ ಹೇಗೆ? ರಾಹುಲ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಶ್ಯೂರ್ ಆಗಿ ಅವರೇ ಹುಡುಕಿ ಕರ್ಕೊಂಡು ಬರ್ತಾರೆ. ಓಕೆ? ಹೌದು ಮಾವ, ಸರ್ಸು ಬರ್ತಿದ್ದ ಹಾಗೆ ನಾವು ಮನೆಗೆ ಹೋಗಿ ಫ್ರೆಶ್ ಆಗಬಹುದು. ಮಾರ್ನಿಂಗ್ ಇಂದ ಇದೇ ಸ್ಯಾರಿಲಿದ್ದೀನಿ, ನಂಗೆ ತುಂಬಾ ಇರಿಟೇಟ್ ಆಗ್ತಿದೆ. ನಿನ್ನೇನಾದ್ರೂ ಕೇಳಿದ್ನಾ? ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನೀವೆಲ್ಲ ಅನ್ಕೊಂಡ ಹಾಗೆ ಸರಸುನ ರಾಹುಲ್ ಕರ್ಕೊಂಡು ಬರ್ತಾನೆ. ಜೀವಂತವಾಗಲ್ಲ, ಡೆಡ್ ಬಾಡಿನ. ಸರ್ಸು, ನಿನಗೇನು ಆಗಲ್ಲ ಸರ್ಸು. ನಾನು ಬಂದಿದ್ದೀನಲ್ಲ, ನೀನು ಭಯ ಪಡ್ಕೋಬೇಡ. ಹಲೋ ಹೀರೋ ಸರ್, ಇಲ್ಲಿ ನಾವು ಇದೀವಿ. ನೋಡಿ ಸಾಕು, ಆ ಹುಡುಗಿನ ಇಲ್ಲೇ ಬಿಟ್ಟು ಹೋಯ್ತಾ ಇರೋ. ಏನೋ ಬಿಟ್ಟು ಹೋಗೋದು? ಬನ್ರಲೇ. ಲೈ ಹಾ, ಬಂದ್ರೋ ಬಾರೋ. ಏಯ್, ರಾಹುಲ್ ಅವರೇ, ತುಂಬಾ ಭಯ ಆಗ್ತಿತ್ತು ನನ್ಗೆ. ನೀವು ಬರ್ತಾ ಇದ್ದಿದ್ರೆ ನನ್ಗೆ ಏನಾಗ್ತಿತ್ತೋ ಏನೋ. ನೀನ್ ತೊಂದ್ರೆಲಿದ್ರೆ ನಾನು ಬರ್ದೆ ಹೇಗಿರ್ತೀನಿ ಹೇಳು? ಜಾಗ ಕೂಡ ಗೊತ್ತಿರ್ಲಿಲ್ಲ. ನಿಮಗ್ ಕಳ್ಸಿದ್ದು ಆ ರೌಡಿಗಳಿಗೆ ಗೊತ್ತಾಗಿ ಬೇರೆ ಜಾಗ ಕರ್ಕೊಂಡು ಹೋಗ್ತಿದ್ದಾಗ ತಪ್ಪಿಸ್ಕೊಂಡಿದ್ದು. ನನ್ ವಿಷಯ ನಿಮಗ್ ಗೊತ್ತಾಗಲ್ವೇನೋ, ನೀವು ಬರಲ್ವೇನೋ ಅಂತ ಏನೇನೋ ಹುಚ್ಚ ಆಲೋಚನೆ ಮಾಡಿ ತುಂಬಾ ಹೆದರ್ಕೊಂಡಿದ್ದೆ. ಸರಿ ಸರ್ಸು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನಗೇನು ಆಗಿಲ್ಲ ತಾನೆ? ಅಮ್ಮವ್ರು ಹೇಗಿದ್ದಾರೆ ಈಗ? ಚೆನ್ನಾಗಿದ್ದಾರಾ? ಮತ್ ಕೆಲ್ಸ ಮಾಡ್ತಾ? ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದ ಕೊಟ್ಟು ಹೋಗಿದ್ಯಾ? ಚೆನ್ನಾಗಿ ಕೆಲಸ ಮಾಡಿದೆ. ನಾನು ಹೋಗಿದ್ದಲ್ಲ ರಾಹುಲ್ ಅವರೇ, ಆ ರೌಡಿಗಳೇ ಕರ್ಕೊಂಡು ಹೋಗಿದ್ದು. ಮೇಡಮ್ ಔಟ್ ಆಫ್ ಡೇಂಜರ್ ಅಂತ ಗೊತ್ತಾದ್ಮೇಲೆ ನಮ್ ಟೆನ್ಷನ್ ಎಲ್ಲ ನಿನ್ ಬಗ್ಗೆನೆ. ಸರಿ, ನಾನು ಮನೆಯವ್ರಿಗೆ ಫೋನ್ ಮಾಡಿ ನೀನ್ ಸೇಫ್ ಆಗಿದ್ಯಾ ಅಂತ ಹೇಳ್ತೀನಿ.
ಡ್ಯಾಡ್, ರಾಹುಲ್ ಕಾಲ್ ಮಾಡ್ತಿದ್ದಾನೆ. ಸರಸು ಚಾಪ್ಟರ್ ಮುಗೀತು ಅಂತ ಹೇಳೋಕಿರ್ಬೇಕೇನೋ. ಪಿಕ್ ಮಾಡು, ಲೇಟ್ ಯಾಕೆ? ಮಾತಾಡು ತೇಜ, ಮಾತಾಡು. ಹೇಳು ರಾಹುಲ್. ಅಣ್ಣ, ಸರ್ಸು ಸಿಕ್ಕದ್ಲು. ಅವಳು ನನ್ನ ಜೊತೆನೇ ಇದ್ದಾಳೆ. ಶೀ ಇಸ್ ಫೈನ್. ವಾಟ್? ಸರ್ಸು ಸಿಕ್ಕಿದ್ಲಾ? ಥ್ಯಾಂಕ್ ಗಾಡ್. ಡ್ಯಾಡ್, ಸರ್ಸು ಸಿಕ್ಕಿದ್ಲಂತೆ ಡ್ಯಾಡ್. ಎಲ್ಲಿ ಆ ಫೋನ್ ಒಂದ್ಸಲ ಕೊಡು ನನಗೆ. ಹಲೋ ಅಮ್ಮ. ಅಮ್ಮ, ಸರ್ಸು ನಿನ್ನ ಬಗ್ಗೆ ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಮ್ಮ. ಹಾಸ್ಪಿಟ್ಲಿಗೆ ಬಂದು ನಮ್ಮನ್ನ ನೋಡ್ದೆ ಯಾಕೆ ಹಾಗೆ ಹೊರಟೋದ್ಯಮ್ಮ? ಅದೆಲ್ಲ ದೊಡ್ಡ ಕಥೆ ಮಾವ, ಆಮೇಲೆ ಹೇಳ್ತೀನಿ. ಅಮ್ಮೋರ್ ಹೇಗಿದ್ದಾರೆ? ನಿನ್ ಕಷ್ಟ ವ್ಯರ್ಥ ಆಗಿಲ್ಲಮ್ಮ. ನಿಮ್ಮ ಅಮ್ಮವ್ರ ಪರಿಸ್ಥಿತಿ ಸುಧಾರಿಸಿದೆ. ಡಾಕ್ಟರ್ ಕೂಡ ಈಗಷ್ಟೇ ಪರೀಕ್ಷೆ ಮಾಡಿ ಹೋದ್ರಮ್ಮ. ಬೇಗನೆ ಪ್ರಜ್ಞೆನೂ ಬರುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಸಂತೋಷ ಮಾವ. ನಾವೆಲ್ಲ ನಿನಗೋಸ್ಕರ ಯೋಚನೆ ಮಾಡ್ತಿದ್ರೆ ನೀನ್ ಮಾತ್ರ ನಿಮ್ಮ ಅಮ್ಮವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲಮ್ಮ. ಅದೇನ್ ಮಾವ ಹಾಗಂತೀರಾ? ನನ್ ಪ್ರಾಣಕ್ಕಿಂತ ಅಮ್ಮೋರ್ ಆರೋಗ್ಯನೇ ಮುಖ್ಯ ಅಲ್ವಾ? ಅಮ್ಮ ಅಮ್ಮ, ನೀನ್ ಇನ್ನೊಂದ್ಸಲ ಹೀಗೆ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲಮ್ಮ. ಅಮ್ಮ, ನೀವಿಬ್ರು ನಮಗೆ ಮುಖ್ಯನಮ್ಮ. ಇನ್ನೊಂದ್ಸಲ ಹೀಗೆ ಮಾತಾಡ್ಬೇಡ. ಸ್ವಲ್ಪ ರಾಹುಲ್ಗೆ ಫೋನ್ ಕೊಡಮ್ಮ. ರಾಹುಲ್, ನೀವಿಬ್ರು ಈಗಲೇ ಇಲ್ಲಿಗೆ ಬರ್ತೀರಾ? ಇಲ್ಲ ಡ್ಯಾಡ್, ಸರಸ್ಸುಗೆ ತುಂಬಾ ಸುಸ್ತಾಗಿದೆ. ನಾನು ಇವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಂಗೇನು ಆಗಿಲ್ಲ. ನಾನ್ ಚೆನ್ನಾಗೇ ಇದ್ದೀನಿ. ನಾವ್ ಆಸ್ಪತ್ರೆಗೆ ಹೋಗೋಣ. ಅಮ್ಮೋರ್ನ ನೋಡ್ಬೇಕನ್ಸ್ತಿದೆ. ನಿಮ್ಮ ಅಮ್ಮವ್ರನ್ನ ನೋಡ್ಕೊಳ್ಳೋಕೆ ಇಲ್ಲಿ ನಾವೆಲ್ಲ ಇದೀವಲ್ಲ. ರಾಹುಲ್ ಹೇಳ್ದ ಹಾಗೆ ನೀನ್ ಮನೆಗೆ ಹೊರಟೋಗು. ಹೋಗಮ್ಮ, ಏನೂ ಆಗಲ್ಲ, ನಾವೆಲ್ಲ ಇದೀವಲ್ಲ. ಸರ್ಸು, ಡ್ಯಾಡ್ ಹೇಳ್ತಾ ಇದಾರಲ್ಲ, ನಾವು ಹೋಗೋಣ ಬಾ. ಸರಿನಮ್ಮ, ಹುಷಾರು. ಸರಿ ಡ್ಯಾಡ್, ಆಮೇಲೆ ಕಾಲ್ ಮಾಡ್ತೀನಿ. ನಾವು ಹೋಗೋಣ ಬಾ. ಈ ಹ್ಯಾಪಿನೆಸ್ ತುಂಬಾ ದಿನದಿಂದ ನಿಮ್ಮ ಫೇಸಲ್ಲಿ ಮಿಸ್ ಆಗ್ತಾ ಇದ್ದಿದ್ದು. ಅವಳು ಸಾಯ್ತಾಳೆ. ಅವಳು ಡೆಡ್ ಬಾಡಿ ನೋಡಿ ಹಬ್ಬ ಮಾಡೋಣ ಅಂದ್ಕೊಂಡ್ರೆ ಇವಳು ಹೇಗೆ ಎಸ್ಕೇಪ್ ಆದ್ಲು? ರಾಹುಲ್ಗೆ ಸರಸು ಇರೋ ಜಾಗ ಹೇಗೆ ಗೊತ್ತಾಯ್ತು? ಆ ಯೂಸ್ಲೆಸ್ ರೌಡಿಗಳು ಅದು ಏನ್ ಮಾಡ್ತಾ ಇದ್ರೋ ಏನೋ. ಗಾಡ್, ನಮಗೆ ಒಂದು ಚಾನ್ಸ್ ಕೊಡಿ ಮೇಡಮ್. ಈ ಸರಿ ಹೇಗಾದ್ರೂ ಆ ಹುಡುಗಿ ತಪ್ಪಿಸ್ಕೊಳ್ತಾರ ಹಾಗೆ ಹಿಡಿತೀವಿ. ಏನೋ ಹಾಗೆ ಗುರಾಯಿಸ್ತಿದ್ಯಾ? ಒಬ್ಳು ಹುಡುಗಿನ ನೆಟ್ಟಿಗೆ ನೋಡ್ಕೊಳಕ್ಕಾಗ್ಲಿಲ್ಲ ನಿಮ್ ಕೈಲಿ. ನಿಮ್ ಮುಖಕ್ಕೆ ಈಗೋ ಇನ್ಸಲ್ಟ್ ಬೇರೆನಾ? ಪ್ಲಾನ್ ಪೂರ್ತಿ ನಾಶ ಆಗೋಯ್ತು. ಅವಳೇನು ಬಂಡ ಉಮ್ಮನ? ನಾರ್ಮಲ್ ಪರ್ಸನ್ ಅಲ್ವಾ? ಎಷ್ಟು ಸಲ ಮಿಸ್ ಮಾಡ್ತೀರಿ? ಇಷ್ಟು ಸೈಲೆಂಟ್ ಆಗಿದ್ರೆ ನಿಮ್ಗೇನ್ ಹೇಳ್ಬೇಕು? ಹೇಳಿರೋ ಕೆಲಸನ ಕಂಪ್ಲೀಟ್ ಮಾಡಿದ್ರೆ ಇನ್ನೊಂದು ಚಾನ್ಸ್ ಬೇಕು ಅಂತ ಹೇಗೋ ಕೇಳ್ತಾ ಇದ್ಯಾ? ನಿಮ್ಮನ್ನ ನಂಬಿದ್ದು ಕೆಲಸ ಕೊಟ್ಟಿದ್ದು ನನ್ನ ತಪ್ಪು. ಹೊರಟೋಗಿ. ನನಗೆ ನಿಮ್ ಮುಖನ ತೋರಿಸ್ಬೇಡಿ. ಆಚೆ ಹೋಗಿ.
ಇವಾಗ ಏನ್ ಮಾಡೋದು ಆಂಟಿ? ಪ್ರತಿ ಸಲ ಪ್ರತಿ ಸ್ಟೆಪ್ಪಲ್ಲೂ ಫೇಲ್ ಆಗ್ತಿದೀವಿ. ಈ ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ಅವಳು ಸಿಕ್ತಾಗ್ಲೇ ಸಾಯಿಸ್ಬಿಡೋಣ ಅಂತ ಹೇಳ್ದೆ. ಅರ್ಥ ಮಾಡ್ಕೊಳ್ದೆ ನೀವೇ ಬೇಡ ಅಂದ್ಬಿಟ್ರಿ. ಈಗ ನೋಡಿ ಏನಾಯ್ತು. ಪ್ರೀತಿ, ನೀನ್ ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಡ್ಬೇಡ. ನನಗೆ ಯೋಚನೆ ಮಾಡಕ್ ಟೈಮ್ ಕೊಡು. ನಾವ್ ಯೋಚನೆ ಮಾಡೋದೇನಕ್ಕೆ? ಫೀಸ್ ಕೊಡ್ತಿದೀವಲ್ಲ, ಆ ಲಾಯರ್ನೇ ಕೇಳೋಣ. ಹಲೋ ಹಲೋ ಮೇಡಮ್, ಹೇಳಿ. ಸಾರಿ ಟು ಡಿಸ್ಟರ್ಬ್ ಯು. ಕೇಸ್ ಒಪ್ಕೊಂಡ್ಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಹೇಳಿ. ಸರಸುನ ಕಿಡ್ನಾಪ್ ಮಾಡಿದ್ವಲ್ಲ, ಅವಳು ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಯಾವ ಕೆಲ್ಸನೂ ನೀವು ಸರಿಯಾಗಿ ಮಾಡೋದಿಲ್ವಾ? ಯಾಕೆ ಈ ತರ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ? ಅಲ್ಲ, ನೀವು ಎಷ್ಟು ಎಷ್ಟು ದೊಡ್ಡ ಸೀರಿಯಸ್ ಪ್ರಾಬ್ಲಮ್ ಇದ್ದೀರಾ ಅಂತ ಅರ್ಥ ಆಗ್ತಿಲ್ವಾ? ಯಾ ಮೇಡಮ್, ಎಲ್ಲ ನಮ್ ಬ್ಯಾಡ್ ಲಕ್. ಹಾರ್ಡ್ ವರ್ಕ್ ಇಂದ ಸಾಧಿಸೋದನ್ನ ಬಿಟ್ಟು ಬ್ಯಾಡ್ ಲಕ್ ನ ಬ್ಲೇಮ್ ಮಾಡೋದು ಫೂಲಿಶ್ನೆಸ್ ಅಂತಾರೆ. ಆಗಿದೇನೋ ಆಗೋಯ್ತು. ಇಶ್ಯೂ ಇನ್ನು ಕಾಂಪ್ಲಿಕೇಟ್ ಆಗೋದಕ್ಕೂ ಮುಂಚೆ ನಾವೇನ್ ಮಾಡ್ಬೇಕು ಅಂತ ಹೇಳಿ. ಆ ಹುಡುಗಿ ಹತ್ರ ನಾನ್ ಹೇಳ್ದಾಗೆ ವಿಡಿಯೋ ಫುಟೇಜ್ ತಗೊಂಡ್ರಾ? ಹಾ, ತಗೊಂಡಿದ್ದೀವಿ. ಸರಿ, ಆ ವಿಡಿಯೋ ಜೊತೆಗೆ ಸರಸ್ಸುಗೆ ಸಂಬಂಧಪಟ್ಟ ವಿಡಿಯೋ ಆರ್ ಇಮೇಜ್ ಏನೇ ಇದ್ರೂ ನನಗೆ ಕಳಿಸ್ಕೊಡಿ. ಯಾಕೆ ಮೇಡಮ್ ಅದೆಲ್ಲ? ಈಗ ಎಲ್ಲಾ ವಿಷಯನೂ ನಾನ್ ನಿಮ್ ಹತ್ರ ಹೇಳಿ ಆಮೇಲೆ ಎಲ್ಲಾ ಪ್ಲಾನು ಫ್ಲಾಪ್ ಆಯ್ತು ಅಂತ ನೀವು ಫೋನ್ ಮಾಡಿದಾಗ ಕಾಲ್ ಪಿಕ್ ಮಾಡೋಷ್ಟು ಪೇಷನ್ಸ್ ನಂಗಿಲ್ಲ. ಲೆಟ್ ಮೀ ಫಿನಿಶ್ ವಾಟ್ ಐ ಥಾಟ್. ಸರಿ, ಓಕೆ ಮ್ಯಾಮ್. ನಾಳೆ ಕಾಲ್ ಮಾಡ್ತೀನಿ. ಶೋ, ಥ್ಯಾಂಕ್ ಯು. ಏನಾದ್ರೂ ಮಾಡಿ ನಾವಿದ್ರಿಂದ ಪಾರಾಗೋ ಹಾಗೆ ಮಾಡಿಲ್ಲೋ ಜ್ಯೋತಿಯವರೇ. ಲಾಯರ್ ಕೂಡ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಆಂಟಿ. ನಮ್ಮ ಕರ್ಮ ದರಿದ್ರಕ್ಕೆ ಯಾರಿಗಾದ್ರೂ ಕೋಪ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹೆಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಏನ್ ಹೇಳಿದ್ರು ನಾವು ಸೈಲೆಂಟ್ ಆಗಿ ಕೇಳಿ ಸುಮ್ಮನಿರ್ಬೇಕಾಗಿದೆ. ಕರ್ಮ. ಸರಸು, ಏನು ಇನ್ನು ಅದನ್ನೇ ಯೋಚನೆ ಮಾಡ್ತಾ ಇದೀಯಾ? ಬೇಡ ಅನ್ಕೊಂಡ್ರು ಅದೇ ನೆನಪಾಗ್ತಿದೆ. ಯಾವತ್ತೂ ಇಲ್ದೇ ಇರೋ ಭಯ ಸರಿ ಹೋಗಕ್ಕೆ ಕೆಲವು ದಿನಗಳೇ ಬೇಕಾಗಬಹುದು. ದಿನಗಳಲ್ಲ, ಈ ಜ್ಯೂಸನ್ನ ಕುಡಿದ್ರೆ ಕೆಲವು ನಿಮಿಷಗಳಲ್ಲೇ ಮರ್ತು ಹೋಗುತ್ತೆ. ಬೇಡ, ನಂಗೇನು ಕುಡಿಬೇಕು ಅನ್ನಿಸ್ತಿಲ್ಲ. ಯಾಕೆ? ನೀನೇನು ತಿಂದಿಲ್ಲ ಅನ್ನೋ ಕಾರಣಕ್ಕೆ ಜ್ಯೂಸ್ ಮಾಡ್ಕೊಂಡು ಬಂದ್ರೆ ಯಾಕೆ ಬೇಡ ಅಂತಿದ್ಯಾ? ತಗೋ ಸರ್ಸು, ಸರ್ಸು ತಗೋ. ಸರ್ಸು ತಗೋ, ಕುಡಿ.
ಸರ್ಸು ಬೆಳಗ್ಗೆಯಿಂದ ಓಡಾಡ್ತಾನೆ ಇದೆಯಾ? ಮುಖ ನೋಡಿ ಎಷ್ಟು ಟಯರ್ಡ್ ಆಗಿದೆ ಅಂತ. ನಿನ್ನ ಡ್ಯಾಡ್ ಏನಾದರೂ ನೋಡಿದ್ರೆ ನನ್ನನ್ನು ಬೈತಾರಷ್ಟೇ. ತಗೋ ಸರ್ಸು, ಸರ್ಸು ಪ್ಲೀಸ್, ತಗೋತೀಯೋ ಇಲ್ವೋ? ಹಾಸ್ಪಿಟ್ಲಿಗೆ ಬಂದರೂ ನಮ್ಮನ್ನು ಯಾರನ್ನೂ ಮೀಟ್ ಮಾಡದೆ ಹೋಗಿದ್ದಕ್ಕೆ ನಮ್ಗೆಲ್ರಿಗೂ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಏನಾಯ್ತು ಸರ್ಸು ಅಲ್ಲಿ? ಅಲ್ಲಿ ಅದೇನಾಯ್ತು ಅಂದ್ರೆ ರಾಹುಲ್ ಅವರೇ,